ನಾಳೆ ಇಡೀ ಕರುನಾಡು ಸ್ತಬ್ಧ ಆಗ್ತಾ ಇದೆ. ಹಾಗಾಗಿ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವಂತಹ ಈ ಬಂದ್ ಹೇಗಿರುತ್ತೆ ಆ ಬಗ್ಗೆ ಇಂಚಿಂಚು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಬಂದ್ಗೆ ಕನ್ನಡ ಪರ ಸಂಘಟನೆಗಳೇನೋ ಸಜ್ಜಾಗಿವೆ. ಹಾಗಿದ್ರೆ ಬೆಂಗಳೂರಲ್ಲಿ ಏನಿರುತ್ತೆ ಏನಿರಲ್ಲ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ರಿಪೋರ್ಟ್ ಎಲ್ಲಿದೆ? ಬಂದ್ ಬಂದ್ ಬಂದ್, ನಾಳೆ ಕರ್ನಾಟಕ ಬಂದ್, ನಾಳೆ ಕರ್ನಾಟಕ ಬಂದ್. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದ್ ನಡೆಯಲಿದೆ. ಎಂಇಎಸ್ ಪುಂಡರ ಅಟ್ಟಹಾಸ, ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಕನ್ನಡ ಪರ ಕಟ್ಟಾಳುಗಳು ನಾಳೆ ಬೀದಿಗಿಳಿಯಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕೂಡ ಕನ್ನಡ ಪರ ಹೋರಾಟಗಾರರು ಬಂದ್ಗೆ ಸಜ್ಜಾಗಿದ್ದಾರೆ. ನಾಳೆ ಬೆಂಗಳೂರಿಗರಿಗೆ ಸಿಗೋದಿಲ್ಲ ಓಲಾ ಊಬರ್, ಬಂದ್ಗೆ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಬೆಂಬಲ. ಇನ್ನು ನಾಳೆ ಬೆಂಗಳೂರಿನ ಬಂದ್ಗೆ ಅನೇಕರು ಬೆಂಬಲ ಕೊಟ್ಟಿದ್ದಾರೆ. ಈ ಪೈಕಿ ಓಲಾ ಊಬರ್ ಚಾಲಕರು ಕೂಡ ಸೇರಿದ್ದಾರೆ. ಹೀಗಾಗಿ ನಾಳೆ ಬೆಂಗಳೂರಿಗೆ ಓಲಾ ಊಬರ್ ಸೇವೆ ಸಿಗೋದಿಲ್ಲ. ಇದರ ಜೊತೆಗೆ ದೇವನಹಳ್ಳಿಯ ಏರ್ಪೋರ್ಟ್ ಚಾಲಕರು ನಾಳೆ ಯಾವುದೇ ಕಾರಣಕ್ಕೂ ನಾವು ಕ್ಯಾಬ್ಗಳನ್ನ ರಸ್ತೆಗಿಳಿಸಲ್ಲ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಅದೇನಾದ್ರೂ ಆಗ್ಲಿ ಬೇರೆಯವ್ರು ಡ್ಯೂಟಿ ಮಾಡಿದ್ರೇನೆ ನಾವು ಬಿಡಲ್ಲ. ಇನ್ನು ನಾವು ಬಂದು ಡ್ಯೂಟಿ ಮಾಡ್ತೀವಾ? ನಾವು ಬಿಡಲ್ಲ. ನಾವು ಯಾರನ್ನು ಒಬ್ರು ಡ್ಯೂಟಿ ಮಾಡಕ್ ಬಿಡಲ್ಲ. ನಾವು ಡ್ಯೂಟಿಗೆ ಹೋಗಲ್ಲ. ಬೆಳಗ್ಗೆ ನೈಟ್ 6 ಗಂಟೆಗೆ ನಾವು ಅಲ್ಲಿ ಬರ್ತೀವಿ. ಟೌನಲ್ಲಿ ಹತ್ರ ಪ್ರತಿಭಟನೆ ಮಾಡೇ ಮಾಡ್ತೀವಿ ಸರ್. ಬೆಂಗಳೂರು ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆ. ಬಂದ್ ಹಿನ್ನೆಲೆ ಬೆಂಗಳೂರು ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ತಮ್ಮ ವಿಭಾಗದಲ್ಲಿ ಸೂಕ್ತ ಭದ್ರತೆಗೆ ಡಿಸಿಪಿಗಳಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತ, ಫ್ರೀಡಂ ಪಾರ್ಕ್, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆ ನಿಯೋಜಿಸಿ ಹದ್ದಿನ ಕಣ್ಣಿಡಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆ ನಡೆಸಲು ನೋಟಿಸ್. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆ ನಡೆಸುವಂತೆ ಸಾರಿಗೆ ಸಂಘಟನೆಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬೇರೆ ಕಡೆ ಪ್ರತಿಭಟನೆ, ಮೆರವಣಿಗೆಗಳನ್ನ ಮಾಡುವಂತಿಲ್ಲ ಅಂತ ಬೆಂಗಳೂರು ಕಮಿಷನರ್ ದಯಾನಂದ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮುಷ್ಕರ ಹಾಗೂ ಮೆರವಣಿಗೆ ಮಾಡಬೇಡಿ ಎಂದು ಆದರ್ಶ ಆಟೋ ಚಾಲಕರ ಸಂಘಟನೆಗೆ ನೋಟಿಸ್ ಜಾರಿಯಾಗಿದೆ. ಪೊಲೀಸರ ಈ ನಡೆಗೆ ವಾಟಾಳ್ ನಾಗರಾಜ್ ನಿಗಿ ಕೆಂಡವಾಗಿದ್ದಾರೆ. ನಾಳೆ ಬಂದ್ ಮಾಡಿ ಚಾಲಕರ ದಿನ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಆ ನೋಟಿಸ್ ಬಂತು, ನಾ ಹೇಳಿದೆ ಅದೇನೋ ನೋಟಿಸ್ ಇಸ್ಕೊಳ್ಳಪ್ಪ ಅಂತ ನಮ್ಮ ಹುಡುಗ ಹೇಳ್ಬಿಟ್ಟು ನಾನು ಬಂದೆ. ಇನ್ನು ಆ ನೋಟಿಸ್ ಏನು ಗೊತ್ತಿಲ್ಲ. ಅವರು ನಾಳೆ ನಾವು ಬಂದ್ ಮಾಡ್ತೀವಿ. ಯಾರು ಹೆದರ್ಬೇಡಿ, ಪೊಲೀಸ್ ಕರೆದು ಹೋಗ್ಬೇಡಿ. ಬಂಧನ ಆದರೆ ಹೋಗಿ, ನಿಮ್ಮನ್ನು ಬಂಧಿಸ್ತಾರೆ ಹೋಗಿ, ಹೆದರ್ಬೇಕಾಗಿಲ್ಲ. ಏನು ಇದು ಮಾಡಕ್ ಹೋಗ್ಬೇಡಿ. ಬಂಧನಾದ್ರೆ ಹೋಗಿ. ಇಡೀ ರಾಜ್ಯದಲ್ಲಿ ಎಲ್ಲರೂ ಬಂಧನ ಆದರೆ ಹೋಗಿ. ಯಾವುದೇ ರೀತಿ ಬಲವಂತವಾಗಿ ಬಂದ್ ಮಾಡಿಸುವಂತಿಲ್ಲ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆ. ಬಲವಂತವಾಗಿ ಬಂದ್ ಮಾಡಿಸೋ ಹಾಗಿಲ್ಲ ಎಂದು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ. ಪೊಲೀಸರಿಗೆ ಸೂಚನೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ, ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ನಿಮಗೆ ದಯೆ ಇಲ್ಲ, ಆನಂದನೂ ಇಲ್ಲ ಎಂದ ವಾಟಾಳ್. ಪೊಲೀಸ್ ಆಯುಕ್ತರು ಹೀಗೆ ಹೇಳ್ತಿದ್ದಂತೆಯೇ ವಾಟಾಳ್ ನಾಗರಾಜ್ ಕೆಂಡ ಕಾರಿದ್ರು. ದಯಾನಂದ ಎಂದು ಹೆಸರು ಪ್ರಸ್ತಾಪಿಸಿ ದಯಾ ಮತ್ತು ಆನಂದ, ನಿಮಗೆ ದಯಾ ಇಲ್ಲ, ಆನಂದನೂ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ರು. ದಯಾನಂದ, ದಯಾ ಮತ್ತು ಆನಂದ, ದಯಾ ಮತ್ತು ಆನಂದ. ಇವ್ರಿಗೆ ದಯನೂ ಇಲ್ಲ, ಆನಂದನೂ ಇಲ್ಲ. ಈ ಪೊಲೀಸ್ ಕಮಿಷನರ್ಗೆ ನಾನು ಯಾರು ಹೇಳಿದೆ ಗೊತ್ತಾಗಿಲ್ವೇ? ಈ ನಡುವೆ ಬೆಂಗಳೂರಿನ ಪೋಷಕರು ಆತಂಕದಲ್ಲಿದ್ದಾರೆ. ಇದು ಎಕ್ಸಾಮ್ ಸಮಯ, ಬಂದ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆಯಾಗುತ್ತೆ ಅಂತ ಪೋಷಕರು ಅಳಲು ತೋಡಿಕೊಳ್ತಿದ್ದಾರೆ. ಕರ್ನಾಟಕ ಬಂದ್ ಮಾಡಬಾರದು ಸರ್, ಯಾಕಂದ್ರೆ ಮಕ್ಕಳಿಗೆಲ್ಲ ತೊಂದರೆ ಆಗತ್ತೆ. ಈಗ ಅದು ಎಕ್ಸಾಮ್ ಟೈಮಿಗೆ ಎಲ್ಲರಿಗೂ ತೊಂದರೆ ಆಗತ್ತೆ, ಅನಾನುಕೂಲ ಆಗತ್ತೆ. ಬಂದ್ ಮಾಡೋರು ಅಂತ ನನ್ನ ಅನಿಸಿಕೆ. ಬಂದ್ ಅಂತ ಸೂಕ್ತ ಅಲ್ಲ, ಬಟ್ ಅದ್ರ ವಿರುದ್ಧವಾಗಿ ಈಗ ನಡೀತಾ ಇರೋಂಥ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದು, ಅದ್ರ ಬಗ್ಗೆ ಜಾಗರೂಕರಾಗೋದು, ಅದ್ರ ಬಗ್ಗೆ ಹೋರಾಟ ಮಾಡೋದು ಅದು ಸೂಕ್ತ. ಇಷ್ಟೇ ಅಲ್ಲ, ನಾಳೆ ಬಂದ್ ಹಿನ್ನೆಲೆ ನಿನ್ನೆ ಸಂಜೆಯಿಂದ ರಾತ್ರಿಯವರೆಗೆ ವಾಟಾಳ್ ನಾಗರಾಜ್ ಬೆಂಗಳೂರಿನ ಮಾಲ್, ಹೋಟೆಲ್ ಮಾಲೀಕರಿಗೆ ಹೋರಾಟಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಆದ್ರೆ ನಾಳೆ ರಾಜಧಾನಿಯಲ್ಲಿ ಬಂದ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.